ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಅಜ್ಜಿ ಸತ್ತಿಲ್ಲ, ಆದರೆ ಆ್ಯಕ್ಟ್ ಮಾಡ್ತಾಯಿದ್ದೆ. ಅದಕ್ಕೆ ಸಾಕಾಗಿ ಹೋಗ್ಬಿಟ್ಟಿದೆ ನನಗೆ, ಸುಸ್ತಾಗಿದೆ, ಏನಾರು ಜ್ಯೂಸ್ ಏನಾರು ಕುಡಿಬೇಕು ಕಣೋ ಅಂತ ಅವನಿಗೆ ಕೈ ಸೊನ್ನೆ ಮಾಡಿ ಹೇಳುತ್ತೆ. ಆವಾಗ ಅವನು ಟವಲ್ನ ತಲೆ ಮೇಲೆ ಹಾಕ್ಕೊಂಡು ಅದರದ್ದು ಆಸೆ ಏನು ಅಂತೆಲ್ಲ ಕೇಳ್ತಾನೆ. ಆವಾಗ ಹಿಂಗೆ ಕಣೋ ಜ್ಯೂಸ್ ಕುಡಿಬೇಕಾಗಿದೆ ನಾನು ಅಂತ ಹೇಳಿದಾಗ, ಬಾಯಾರಿಕೆ ಆಗ್ತಿದೆ, ಎಷ್ಟೊತ್ತು ಅಂತ ಕೂತ್ಕೊಳ್ಳಿ, ಸಾಕಾಗಿದೆ ನನಗೆ ಅಂತ ಅಂದಾಗ ಅವನು ಶರ್ಟ್ ಜೋಬಲ್ಲೇ ಪೈಪು ಮತ್ತು ಜ್ಯೂಸನ್ನ ಇಟ್ಕೊಂಡಿರ್ತಾನೆ. ಇವರೆಲ್ಲ ಈ ಕಡೆ ವಿದ್ಯನ ಅಪ್ಪ ಅಮ್ಮ ಎಲ್ಲ ಬಂದಿರ್ತಾರಲ್ಲ, ಅವ್ರಿಗೆಲ್ಲ ಕ್ಲಾಸ್ ತೊಗೊಳ್ತಾ ಇರ್ತಾರೆ. ಹಿಂಗೆ ಅಂತೇಳ್ಬಿಟ್ಟು ವಿದ್ಯನು ಇಲ್ಲಿ ಈ ಮನೇಲಿ ಯಾರ್ಯಾರೆಲ್ಲ ತಪ್ಪು ಮಾಡಿದ್ದಾರೆ ಅವ್ರದ್ದೆಲ್ಲ ಬಿಟ್ಟು ನಮ್ಮ ಅಪ್ಪಂದೇ ದೊಡ್ಡ ತಪ್ಪು ಅನ್ನಂಗೆಲ್ಲ ಮಾತಾಡ್ತಾ ಇದ್ದೀರಲ್ಲ ಅಂತ ಹಿಂಗೆ ವಾದ ಮಾಡ್ತಾ ಇರ್ತಾರೆ. ಆ ಟೈಮಿಗೆ ಕರೆಕ್ಟಾಗಿ ಎಲ್ಲ ಈ ಕಡೆ ನೋಡ್ತಿದ್ದಾಗ ಆ ಕಡೆ ಅಜ್ಜಿಗೆ ಜ್ಯೂಸು ಬಾಯಿಗೆ ಪೈಪ್ ಕೊಟ್ಬಿಟ್ಟು ಜ್ಯೂಸ್ ಇಟ್ಕೋತಾನೆ. ಜ್ಯೂಸ್ ಕುಡ್ಕೊಂಬಿಡುತ್ತೆ ಅಜ್ಜಿ. ಆಮೇಲೆ ಅಜ್ಜಿದು ಕೊನೆ ಆಸೆ ಏನಪ್ಪ ಅಂತ ಅಂದರೆ, ಅದು ಲೆಟ್ರ್ ಬರೆದಿದೆ, ಆ ಲೆಟ್ರನ್ನ ಓದಬೇಕು ಅಂತ ಆಗಿರುತ್ತೆ. ಅದಕ್ಕೆ ಏನು ಮಾಡ್ತಾರೆ ಅಂದರೆ, ಮನೆಯವರೆಲ್ಲ ಹೆಂಗಸರು ಮಕ್ಕಳು ಎಲ್ಲ ಹುಡುಗಿರೆಲ್ಲ ಹುಡ್ಕೊಂಡು ಬರ್ತಾರೆ ಅಜ್ಜಿ ರೂಮನ್ನು. ಹುಡ್ಕೊಂಡು ಬಂದಾಗ ಒಂದು ಟ್ರಂಕಲ್ಲಿ ಒಂದು ಲೆಟ್ರ್ ಇಟ್ಟಿರುತ್ತೆ, ಆದರೆ ಕೀ ಸಿಕ್ಕಿರಲ್ಲ. ಕೀಗೋಸ್ಕರ ಮತ್ತೆ ಹುಡುಕ್ತಾರೆ, ದಿಂಬೆಲ್ಲ ಹುಡುಕ್ತಾರೆ, ದಿಂಬೊಳಗಡೆ ಕೀ ಇರುತ್ತೆ. ಕೀ ತೊಗೊಂಡು ಆಮೇಲೆ ಅಜ್ಜಿ ಕೀ ತೆಗೆದು ನೋಡ್ತಾಳೆ ವಿನಂತಿ ಏನಿಟ್ಟಿದೆ ಅಂತೇಳ್ಬಿಟ್ಟು. ಆವಾಗ ದುಡ್ಡು ಒಡವೆ ಅದು ಇದು ಎಲ್ಲ ಇರುತ್ತೆ, ಅದೆಲ್ಲ ನೋಡ್ತಾ ಇರ್ತಾಳೆ. ದುಡ್ಡಿದೆ, ಒಡವೆ ಇದೆ ಅಂತ. ಅದೆಲ್ಲ ಬಿಟ್ಟು ಅದೇನು ಲೆಟ್ರೇನಿದೆ ನೋಡು ಅಂತ ಹೇಳಿದಾಗ ಲೆಟ್ರು ಅಲ್ಲೇ ಇರುತ್ತೆ. ಆ ಲೆಟ್ರು ಓದೋಕ್ಕೆ ಅಂತ ತಗೋತಾಳೆ. ಅಷ್ಟೊತ್ತಿಗೆ ಇವಳು ಈಶ್ವರಿ ಇಸ್ಕೋತಾಳೆ, ಕುಡೀಲಿ ನಾನು ಓದ್ತೀನಿ ಅಂತ. ಈಶ್ವರಿ ಇಸ್ಕೋತಾಳೆ. ಅಷ್ಟೊತ್ತಿಗೆ ಮೋನ ಬರ್ತಾಳೆ. ಮೋನ ಬಂದ್ಬಿಟ್ಟು ಮೋನ ಇಸ್ಕೋತಾಳೆ. ಇದು ನಿಮ್ಮ ಭಾವಂಗೆ ಬರೆದಿರೋದು, ಅವರೇ ಓದಲಿ, ನಾವು ಓದೋದು ಬೇಡ, ಅಲ್ಲೇ ಓದೋಣ ಬಾ, ಅಲ್ಲೇ ಓದ್ಸೋಣ ಬಾ ಅಂತೇಳಿ ಕರ್ಕೊಂಬರ್ತಾಳೆ. ಕರ್ಕೊಬಂದ್ಬಿಟ್ಟು ಇಲ್ಲಿ ಲೆಟ್ರು ಕೊಡ್ತಾಳೆ. ಲೆಟ್ರು ಕೊಟ್ಟಾಗ ಎಲ್ಲ ಓದೋಕ್ಕೆ ಯಾರು ಓದೋದು ಅಂತ ಆಗಿರುತ್ತೆ. ಆಮೇಲೆ ಗೋವಿಂದ ನೀನು ಓದೋ ಅಂತ ಶಿವರಾಮೇಗೌಡ ಹೇಳ್ತಾನೆ. ಗೋವಿಂದ ಓದೋಕ್ಕೆ ಹಿಡ್ಕೊತಾನೆ. ಓದೋಕ್ಕೆ ಹಿಡ್ಕೊಂಡಾಗ ಲೆಟ್ರು ಓದ್ತಾ ಇರ್ತಾನೆ. ಆವಾಗ ವಿದ್ಯಂದು ಅದೆಲ್ಲ ಮುಗ್ದೋಗುತ್ತೆ. ಈ ಲೆಟ್ರು ಓದು ಗೋವಿಂದ, ಸರಿಯಾಗಿ ಓದೋ ನೀನೇ ಗೋವಿಂದ, ಏನು ಬರೆದೈತೆ ಅವ್ವ ನೋಡೋಣ ಅಂತೇಳಿ. ಆವಾಗ ಓದಿದಾಗ ಇನ್ನೇನು ಊರಲ್ಲೆಲ್ಲ ಸರಿ ಮಾಡಿದಾರಂತೆ, ಸಮಾಧಿ ಎಲ್ಲ ರೆಡಿ ಆಗಿದೆಯಂತೆ. ಚಿಕ್ಕಪ್ಪ ಫೋನ್ ಮಾಡಿದರು, ತಗೊಂಡು ಬನ್ನಿ ಇನ್ನು ಅಂತೇಳ್ಬಿಟ್ಟು ಹಣ ಅಂತ ಬಂದು ಹೇಳಕ್ಕೆ ಬರ್ತಾನೆ. ಆವಾಗ ಸರಿ ಇನ್ನೇನು ತೆಗೆದು ಬಿಡೋದೆ ಎತ್ಲಾಗಿ ಅಂತ ಮಾತಾಡ್ತಿರ್ತಾರೆ. ಅಷ್ಟೊತ್ತಿಗೆ ಅಜ್ಜಿ ಸೊನ್ನೆ ಮಾಡಿಬಿಟ್ಟು ಇವನ್ನ ಕ್ವಾಟ್ಲೆ ಕರೆದು, ನನ್ನ ಕೊನೆ ಆಸೆ ಏನು ಅಂತೇಳಿ ಅದೊಂದು ಹೇಳು ಮುಗಿಸು ಅಂತ ಹೇಳುತ್ತೆ. ಆವಾಗ ಏನಂತ ಹೇಳೋದು ಅಜ್ಜಿ ಅಂದಾಗ ಆಗ ಇವನು ಬಡ್ಕೊಂತ, ಅಯ್ಯೋ ಅಮ್ಮಮ್ಮನ ಕೊನೆ ಆಸೆ ಹಿಂಗಿತ್ತು, ಲೆಟ್ರು ಬರ್ದೈತಂತೆ, ಲೆಟ್ರು ಓದಿ ಆಮೇಲೆ ಎತ್ತಿ ಅಂತೇಳಿ ಬರ್ದೈತಂತೆ, ಅದಾದರೂ ನೋಡಬಾರ್ದ ಕೊನೆ ಆಸೆ ಏನು ಅಂತೇಳಿ, ಅದು ಆಮೇಲೆ ಬಂದು ನೋಡ್ಕೊಂಡ್ರೆ ಆಗುತ್ತೆ, ಇವಾಗ ದಫನ್ ಮಾಡಿ ಬಂದುಬಿಡೋಣ ಅಂತ. ಇಲ್ಲ ಅದಾಗಲ್ಲ, ಫಸ್ಟು ನೋಡ್ಬಿಡಿ ಏನೈತೆ ಅಂತೇಳಿ, ನೋಡಿಬಿಟ್ಟೆ ಆಮೇಲೆ ದಫನ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾನೆ ಕ್ವಾಟ್ಲೆ. ಅಂದರೆ ಅವನು ಹೇಳೋ ರೀತಿ ಹೇಳ್ತಾನೆ. ಆವಾಗ ಎಲ್ಲರಿಗೂ ಮನಸ್ಸು ಕರಗಿಬಿಡುತ್ತೆ, ಎಲ್ಲರಿಗೂ ಅಳು ಬಂದುಬಿಡುತ್ತೆ. ಇವನು ಕೂಡ, ಯಾರು ಭದ್ರನೂ ಕೂಡ ಅಳೋಕ್ಕೆ ಸ್ಟಾರ್ಟ್ ಆಗ್ತಾನೆ. ಎಲ್ಲರೂ ಅಳೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಶಿವರಾಮೇಗೌಡನೂ ಅಳ್ತಾನೆ, ಮೋನ ಅಳ್ತಾಳೆ, ಎಲ್ಲ ಅಳ್ತಾ ಇರ್ತಾರೆ. ಆಮೇಲೆ ಏನು ಬರ್ತೈತೆ ನೋಡೋಣ ಅಂಥೇಳಿ ಓದೋಕ್ಕೆ ಅಂತ ತಗೊಂತಾರ. ಆವಾಗ ಎಲ್ಲ ಓದಿ ಎಲ್ಲ ಆಯಿತು, ಎಲ್ಲ ಬರೆದಿದ್ದೆಲ್ಲ ಓದಾಯಿತು. ಲಾಸ್ಟಲ್ಲಿ ಭದ್ರ ವಿದ್ಯಾ ಒಂದಾದರೆ ಮಾತ್ರ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ಇಲ್ಲಾಂದರೆ ನನ್ನ ಆತ್ಮಕ್ಕೆ ಶಾಂತಿನೇ ಸಿಗಲ್ಲ ಅಂತ ಬರೆದಿರುತ್ತೆ. ಅವರಿಬ್ಬರು ನನ್ನ ಮೇಲೆ ಆಣೆ ಮಾಡಿ ಹೇಳಬೇಕು ಅಂತ. ಆಮೇಲೆ ಸರಿ, ನಾನು ಅವಳ ಜೊತೆ ಬದುಕೋಕ್ಕೆ ಇಷ್ಟ ಇಲ್ಲ. ಶಿವರಾಮೇಗೌಡ ಹೇಳ್ತಾನೆ, ನೋಡೋ ಭದ್ರ, ಯೋಚನೆ ಮಾಡೋ, ಇನ್ನೇನು ಆಗೋದಾಗೋಯ್ತು, ಹೊಂದ್ಕೊಂಡು ಹೋಗೋದು ಕಲಿಯೋ ಅಂತ ಹೇಳ್ತಾನೆ. ಇಲ್ಲ ಅಪ್ಪಯ್ಯ, ಅದು ಆಗೋದೇ ಇಲ್ಲ, ನಾನು ಅವಳ ಜೊತೆ ಬದುಕೋಕ್ಕೆ ಇಷ್ಟನೇ ಇಲ್ಲ. ಅಷ್ಟು ಸುಳ್ಳು ಹೇಳಿ ಅಷ್ಟು ಮೋಸ ಮಾಡಿರೋರು ಅವ್ರು ನಮಗೆ ಬೇಕಾಗಿಲ್ಲ ಅಂತ ಅವನಂತಾನೆ. ಈ ಕಡೆ ವಿದ್ಯಾ ಹೇಳ್ತಾಳೆ, ಅವ್ರ ಜೊತೆ ನನಗೂ ಬದುಕೋಕ್ಕೆ ಇಷ್ಟ ಇಲ್ಲ, ನಾನು ನನ್ನ ಮಗುಗೆ ತಂದೆ ಮಾತ್ರ ಬೇಕಾಗಿರೋದು, ಅವ್ರದ್ದೇ ಜೀವ ಇಲ್ಲಿ ಬೆಳೀತಾ ಇರೋದು ನನ್ನ ಹೊಟ್ಟೆಯಲ್ಲಿ, ಅದು ಬಿಟ್ಟರೆ ಮತ್ತೇನಿಲ್ಲ ಅಂತ ಹೇಳ್ತಾಳೆ. ವಿದ್ಯನ ಅಮ್ಮ ಹೇಳ್ತಾಳೆ, ವಿದ್ಯಾ ನೀನಾರು ಕೇಳ್ಕೊಳ್ಳೆ, ಬೇಡ, ಹೊಟ್ಟೆಲಿ ಮಗು ಇದೆ, ಕೇಳ್ಕೊಳ್ಳೆ, ಬೇಡ ದಿವಸ ಅಂತ ಕೇಳ್ಕೊಳ್ಳೆ ಅಂತ ಹೇಳ್ತಾಳೆ. ಇಲ್ಲ ಅಮ್ಮ, ನಾನು ಕೇಳಲ್ಲ, ದೇವರಿದ್ದಾನೆ, ಅಪ್ಪ ಅಂತ ಇದ್ದರೆ ಸಾಕು ನನಗೆ,
ಇನ್ನೇನು ಬೇಕಾಗಿಲ್ಲಮ್ಮ ಅಂತ ಹೇಳ್ತಾಳೆ. ಆಮೇಲೆ ಎಷ್ಟು ಹೇಳಿದ್ರು ಕೇಳಲ್ವಲ್ಲ ಇವಳು ಅಂತೇಳ್ಬಿಟ್ಟು ಅವಳು ನೊಂದ್ಕೊಂಡು ಗೋಳಾಡ್ತಿರ್ತಾಳೆ ಅವರಮ್ಮ. ಇಲ್ಲಿಗೆ ಟಾಪಿಕ್ ಮುಗಿಯುತ್ತೆ. ಆಮೇಲೆ ಲಾಸ್ಟಲ್ಲಿ ಓದ್ತಾ ಅವರಿಬ್ಬರೂ ಆಣೆ ಮಾಡಿದ್ರೆ ಮಾತ್ರ ನಾವಿನ್ನು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತೀವಿ, ನಾವೇನು ಜಗಳ ಆಡಲ್ಲ, ಜೀವನ ಪೂರ್ತಿ ಚೆನ್ನಾಗಿರ್ತೀವಿ ಅಂತ ಆಣೆ ಮಾಡಿದ್ರೆ ಮಾತ್ರ ನಾನು ಆತ್ಮಕ್ಕೆ ಶಾಂತಿ ಸಿಗುತ್ತೆ, ಇಲ್ಲಾಂದರೆ ಸಿಗಲ್ಲ ಅಂತೇಳಿ. ಓಹೋ ಇದು ಬೇರೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಇವ್ರಿಗೆ ಟೆನ್ಷನ್ನು, ಈಶ್ವರಿಗೂ ಮತ್ತು ಸಾವಿತ್ರಿಗೂ ಟೆನ್ಷನ್ ಆಗ್ಬಿಡ್ತಾರೆ. ಆದರೆ ಸಾವಿತ್ರಿ ಹಿಂಗೆ ಸುಮ್ಮನೆ ಕೂತ್ರೆ ಸರಿಯಾಗಲ್ಲ ಅಂತೇಳ್ಬಿಟ್ಟು ಅವಳು ಎದ್ದು ಬಂದ್ಬಿಟ್ಟು ಅದು ಹೆಂಗಣ್ಣ ಸಾಧ್ಯ, ಅಷ್ಟೆಲ್ಲ ಮೋಸ ಮಾಡಿರೋರನ್ನ ಮತ್ತೆ ಮನೆಗೆ ಸೇರಿಸ್ಕೋತೀಯ, ಅದೆಲ್ಲ ಬೇಡ ಕಣಣ್ಣ, ಕಳಿಸ್ಬಿಡೋಣ ಊರಿಗೆ, ಊರಿಗೆ ಅವ್ರು ಹೋಗಲಿ, ಕಳಿಸ್ಬಿಡೋಣ ಅಂತ ಹೇಳೋಕೆ ಬರ್ತಾಳೆ. ಆಮೇಲೆ ಈ ಕಡೆ ಈಶ್ವರಿನೂ ಇಷ್ಟೆಲ್ಲ ಆಗಿದೆ ಭಾವ, ಯೋಚನೆ ಮಾಡಿ, ಎಲ್ಲನೂ ಮರ್ಯಾದೆ ಹೋಯ್ತು, ಮಾನ ಹೋಯ್ತು, ಇವ್ರ ಕಡೆಯಿಂದ ಎಲ್ಲ ಹೋಯ್ತು, ಮತ್ತಿವಾಗಲೇ ಈ ಥರ ಬಂದಿದ್ದಾರೆ, ಬೇಡ ಭಾವ ಕಳಿಸ್ಬಿಡಿ ಅಂತ ಹೇಳ್ತಾಳೆ. ಆವಾಗ ಈ ಶಿವರಾಮೇಗೌಡಕ್ಕೆ ಸಿಟ್ಟು ಬಂದುಬಿಡುತ್ತೆ. ಯಾರು ಮಾತಾಡಬೇಡಿ, ಸುಮ್ಮನೆ ಕೂತ್ಕೊಳ್ರಮ್ಮ ಇಲ್ಲಿ, ಯಾರು ಮಾತಾಡಬೇಡಿ, ಉಸಿರೆತ್ತಬೇಡಿ ಯಾರು ಅಂತ ಹೇಳ್ತಾನೆ. ಆಗ ಎಲ್ಲ ಗಪ್ಚುಪ್ಪಾಗಿ ಸುಮ್ಮನೆ ಕೂತ್ಕೋತಾರೆ. ಆವಾಗ ಶಿವರಾಮೇಗೌಡ ನೋಡ್ತಾನೆ, ನೋಡ್ಬಿಟ್ಟು ಬೇಜಾರಾಗುತ್ತೆ. ಹೌದು ಆಮೇಲೆ ಅವನು ಒಪ್ಕೊತಾನೆ, ಸರಿ ಇವರಿಬ್ಬರು ಹೊಂದ್ಕೊಂಡು ಹೋಗಲಿ, ಬಾಳ್ಕೊಂಡು, ನಮ್ಮದು ಏನು ಅಭ್ಯಂತರ ಇಲ್ಲ ಅಂತೇಳಿ. ಆಮೇಲೆ ಭದ್ರ ಸಡ್ದು ನಿಂತ್ಕೋತಾನೆ, ಇಲ್ಲ ಅದಾಗಲ್ಲ, ಅವಳ ಜೊತೆ ಬದುಕಲ್ಲ ನಾನು, ಅಷ್ಟು ಸುಳ್ಳು ಹೇಳಿ ಮೋಸ ಮಾಡಿರೋಳು ಜೊತೆ ನಾನು ಬದುಕಲ್ಲ, ನನಗೆ ಬೇಕಾಗಿಲ್ಲ ಅಂತ ಹೆಂಡ್ತಿ ಅಂತ ಹೇಳ್ತಾನೆ. ಆಗ ಶಿವರಾಮೇಗೌಡ ಯೋಚನೆ ಮಾಡೋ ಭದ್ರ, ಅಮ್ಮಮ್ಮ ಅವ್ವ ಆಸೆ ಈ ಥರ ಇದೆ, ಯೋಚನೆ ಮಾಡೋ ಅಂತ. ಅವ್ವ ಅಮ್ಮಮ್ಮ ಆಸೆ ಈ ಥರ ಇದ್ದರೆ ನಾನೇನು ಮಾಡೋಕ್ಕಾಗುತ್ತೆ, ನಾನು ನಿಜವಾಗ್ಲೂ ಅವಳನ್ನು ಇಷ್ಟಪಡಲ್ಲ, ಅವಳು ಬೇಕಾಗಿಯೇ ಇಲ್ಲ ನನಗೆ ಅಂತ ಹೇಳ್ತಾನೆ. ಆವಾಗ ವಿದ್ಯೆನೂ ಹಂಗಂತಾಳೆ. ಆಮೇಲೆ ಅವರ ಅಮ್ಮ ವಿದ್ಯೆಂಗೆ ಹೇಳ್ಬಾರ್ದು ರೀತಿಯೆಲ್ಲ ಹೇಳ್ತಾಳೆ, ನೋಡು ವಿದ್ಯಾ ಯೋಚನೆ ಮಾಡು ಅಂತ ಎಲ್ಲ ಹೇಳ್ತಾಳೆ. ಏನು ಯೋಚನೆ ಮಾಡಿದ್ರೂ ತಲೆಗೆ ಹೋಗಲ್ಲ. ಅವರಮ್ಮ ಕಾಡಿ ಬೇಡಿ ಎಲ್ಲ ಯೋಚನೆ ಮಾಡಿದ್ರು ಮತ್ತೆ ವಿದ್ಯೆನಮ್ಮ ಪರಿಪರಿಯಾಗಿ ಬೇಡ್ಕೊತಾಳೆ. ವಿದ್ಯಾ ಯೋಚನೆ ಮಾಡಿ ವಿದ್ಯಾ, ಹಂಗೆ ಒಂದು ಮಳೆ ಒಂದು ಕೊಡೆ ಹರಿಬಾರ್ದು ಕಣೆ, ಮಗು ಭವಿಷ್ಯ ಕಣೆ, ನಿನ್ನ ಭವಿಷ್ಯ ಕಣೆ ಅಂತ ಹೇಳ್ಬಿಟ್ಟು. ಆವಾಗ ಏನೇ ಹೇಳಿದ್ರು ಬೇಡ ಬಿಡವ, ಅವರ ಹಟ್ಟಿಲಿ ಇದ್ದೀನಲ್ಲ, ಅವರು ಹುಟ್ಟು ನನ್ನ ಹೊಟ್ಟೆಲಿದೆ ಅಷ್ಟೇ ಸಾಕು, ಇನ್ನೇನು ಬೇಡ ಕಣವ ಅಂತ ಹೇಳ್ತಾಳೆ. ಆಮೇಲೆ ಭದ್ರನೂ ಆ ಕಡೆ ಹಂಗೆ ಅಂತಿರ್ತಾನೆ, ಸಾವಿತ್ರಿನೂ ಈ ಕಡೆ ದಬಾಯಿಸ್ತಾ ಇರ್ತಾಳೆ, ಅದಾಗಲ್ಲ ಕಣಣ್ಣ ಹಂಗೆ ಹಿಂಗೆ ಅಂತೇಳಿ. ಆಮೇಲೆ ಮುಚ್ಚಿ ಎಲ್ಲ ಬಾಯಿ, ಯಾರು ಉಸಿರೆತ್ತಕ್ಕೂಡ್ದು ಅಂತ ಹೇಳ್ತಾನೆ. ಆಮೇಲೆ ಇವರಿಬ್ರು ಪ್ರಮಾಣ ಮಾಡಿದ್ರೆ, ಆಣೆ ಪ್ರಮಾಣ ಮಾಡಿದ್ರೆ ಮಾತ್ರ ಅಜ್ಜಿ ಆತ್ಮಕ್ಕೆ ಶಾಂತಿ ಸಿಗೋದು, ಇಲ್ಲಾಂದರೆ ಸಿಗಲ್ಲ ಅಂತ ಆಗಿರುತ್ತೆ. ಹಂಗಾಗ್ಬಿಟ್ಟು ಇವರಿಬ್ಬರು ಇವಾಗ ಸತ್ಯ ಆಣೆ ಪ್ರಮಾಣ ಮಾಡಲೇಬೇಕಾಗುತ್ತೆ. ಯಾರ್ಯಾರು ಭದ್ರ ಮತ್ತು ವಿದ್ಯಾ ಮಾಡಲೇಬೇಕಾಗುತ್ತೆ. ಅದನ್ನು ನಾಳಿನ ಎಪಿಸೋಡಲ್ಲಿ ಆಗುತ್ತೆ ಅಂತ ಕಾಣುತ್ತೆ. ನಾಳಿನ ಎಪಿಸೋಡಲ್ಲಿ ಫುಲ್ಲು ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಂಗೆ, ತುಂಬ ಇಂಟ್ರೆಸ್ಟಿಂಗ್ ಕಥೆಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈ ಥರ ಸ್ಟೋರಿ ಮೂವ್ ಆಗುತ್ತೆ ಅಂದರೆ ಎಷ್ಟು ಚೆಂದ ಅಲ್ಲ ನೋಡೋಕ್ಕೆ. ಅಜ್ಜಿ ಮಾತ್ರ ಸುಮ್ಮನೆ ಕೂತಿರುತ್ತೆ, ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಎಲ್ಲ ಕಡೆ ನೋಡ್ತಾ ಇರುತ್ತೆ, ಕಪ್ಪು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡಿರುತ್ತಲ್ಲ, ಎಲ್ಲ ಕಡೆ ನೋಡ್ತಾನೆ ಇರುತ್ತೆ. ಯಾರ್ಯಾರು ಏನೇನು ಮಾತಾಡ್ತಾರೆ, ಯಾರ್ಯಾರಿಗೆ ಏನೇನು ಆಸೆ ಇದೆ, ಎಷ್ಟು ಒಡವೆ ಬೇಕು ಅಂತಾರೆ, ಎಷ್ಟು ಚಿನ್ನ ಬೇಕು ಅಂತಾರೆ, ಎಷ್ಟು ಆಸ್ತಿ ಬೇಕು ಅಂತಾರೆ ಅಂತ. ಸೊಸೆ ಒಬ್ಬಳು ಸೊಸೆ ಒಬ್ಬಳು ಮಗಳು, ಇವಳ ನನ್ನ ಹೊಟ್ಟೆಲಿ ಹುಟ್ಟಿರೋದು ಅಂತ ಅಜ್ಜಿ ಪಾಪ ಬೇಜಾರು ಮಾಡ್ಕೊಳ್ಳುತ್ತೆ ಕೆಲವೊಂದು ಟೈಮು. ಇಂಥ ಮಗಳನ್ನ ಎತ್ತಿದ್ದೀನಲ್ಲ ನಾನು, ನಾಚಿಕೆ ಆಗುತ್ತೆ ನನಗೆಯ, ಇವಳು ನನ್ನ ಹೊಟ್ಟೆಲಿ ಹುಟ್ಟಬೇಕಿತ್ತ ಅನ್ನುತ್ತೆ. ಇನ್ನೊಬ್ಬಳು ಸೊಸೆಗೂ ಬೈಕೊಳ್ತಾ ಇರುತ್ತೆ, ಇವಳು ಒಬ್ಬಳು ಸೊಸೆನಾ ಅಂತೇಳಿ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.